ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ರು? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಮತ್ತೆ ನನ್ನ ಮಗ ಸಮ್ಮರ್ ಹಾಲಿಡೇಸಿಗೆ ಅಂತ ನಮ್ಮ ಅಮ್ಮನ ಮನೆಗೆ ಬಂದಿದ್ವಿ, ಊರಿಗೆ ಬಂದಿದ್ವಿ. ಸೊ ಇದಾಗಿರುತ್ತೆ ಒಂದು ಪುಟ್ಟ ವ್ಲಾಗ್. ನಾನು ಮತ್ತೆ ನನ್ನ ಮಗ ಬೆಂಗಳೂರಿಂದ ನಮ್ಮೂರಿಗೆ ಬರ್ಬೇಕಾದ್ರೆ ಎಷ್ಟೊಂದು ಹೋಟೆಲ್ಗಳು, ಅಂದ್ರೆ ಅರೌಂಡ್ 40% ಹೋಟೆಲ್ಗಳು ಕ್ಲೋಸ್ ಆಗಿತ್ತು. ಬಿಕಾಸ್ ಆಫ್ ಇರಾನ್ ಮತ್ತು ಇಸ್ರೇಲ್ ವಾರ್ ನಮ್ಗೆ ಗ್ಯಾಸ್ ತುಂಬಾನೇ ಶಾರ್ಟೇಜ್ ಆಗಿರೋದ್ರಿಂದ ತುಂಬಾನೇ ಕ್ಲೋಸ್ ಆಗಿತ್ತು ಹೋಟೆಲ್ಸ್ಗಳು ಮತ್ತೆ ಪಿಜಿಗಳು, ಆಶ್ರಮಗಳಲ್ಲಿ ಎಷ್ಟೊಂದ್ ಜನ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ದಾರೆ ಗ್ಯಾಸ್ ಇಂದ. ಸೊ ಈ ಇರಾನ್ ಮತ್ತು ಇಸ್ರೇಲ್ ವಾರ್ ಯಾವಾಗ ಸ್ಟಾಪ್ ಆಗುತ್ತೆ ಗೊತ್ತಿಲ್ಲ. ಗ್ಯಾಸ್ ಪ್ರಾಬ್ಲಮ್ ಅಂತೂ ಮುಗಿತಾನೆ ಇಲ್ಲ. ಒಂದಲ್ಲ ಒಂದು ರೂಪದಲ್ಲಿ ಪ್ರತಿಯೊಬ್ಬರನ್ನು ಈ ಗ್ಯಾಸ್ ಕಾಡ್ತಾ ಇದೆ. ಗ್ಯಾಸ್ ಸಿಗದೆ ಅಡುಗೆ ಮನೆಯಲ್ಲೇ ಅಡುಗೆ ಮಾಡೋದು ತುಂಬಾನೇ ಕಷ್ಟ ಆಗ್ತಾ ಇದೆ. ಸಿಟಿಯಲ್ಲಿ ಇರೋರಿಗಂತೂ ತುಂಬಾನೇ ಕಷ್ಟ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಈ ಟೈಮಲ್ಲೇ ನಮಗ್ ನೆನಪಾಗೋದು ಹಳ್ಳಿ ಅಂದ್ರೆ ಸ್ವರ್ಗ ಅಂತ ಹೇಳಿ. ಸಿಟಿ ಅಂತ ಅಂದ್ರೆ ನನ್ಗನ್ಸೋದು ಫ್ರಸ್ಟ್ರೇಷನ್ನೇ ಜಾಸ್ತಿ. ಯಾಕೆಂದ್ರೆ ನಾವು ಸಿಟಿಗೆ ಎಂಟ್ರಿ ಕೊಟ್ಟಿದ್ದಂಗೆನೆ ನಮ್ಗೆ ವೆಹಿಕಲ್ ಸೌಂಡ್ ಎಲ್ಲ ಸ್ಟಾರ್ಟ್ ಆದ ತಕ್ಷಣ ಎಲ್ಲಿ ಇಲ್ದೇ ಇರೋ ಫ್ರಸ್ಟ್ರೇಷನ್ಸ್ ಎಲ್ಲ ನಮ್ ತಲೆಯಲ್ಲಿ ಬಂದ್ಬಿಡುತ್ತೆ. ಬಟ್ ಹಳ್ಳಿ ಆತರ ಇಲ್ಲ. ನಮ್ಗೆ ನಮ್ ಹಳ್ಳಿ ಗಾಳಿ ನೀರು ಆ ವಾತಾವರಣದಲ್ಲೇನೆ ನಮ್ಗೆ ಒಂಥರ ತುಂಬಾ ಕೂಲ್ ಅನ್ಸುತ್ತೆ ಮತ್ತೆ ನೆಮ್ಮದಿ ಕೊಡುತ್ತೆ. ಮತ್ತೆ ಇವಾಗ ನೋಡಿ ಕೊರೋನಾ ಟೈಮಲ್ಲೂ ಕೂಡ ನಮ್ಗೆ ಹಳ್ಳಿ ಒಂದು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತು ಅಂತ ಹೇಳಿದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ. ಅಷ್ಟು ಇಂಪಾರ್ಟೆನ್ಸ್ ಕೊಡ್ತು ನಮ್ಗೆ ಹಳ್ಳಿ. ಈ ಟೈಮಲ್ಲಿ ಕೂಡ ಹಾಗೇನೆ ಗ್ಯಾಸ್ ಇಲ್ಲದೆ ಇದ್ರೂ ಕೂಡ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ನೆಮ್ಮದಿಯಾಗಿ ಊಟನ ಮಾಡ್ಕೊಳ್ಬಹುದು. ನಮ್ಮನೇಲೂ ನಮ್ಮಮ್ಮ ಗ್ಯಾಸ್ ಇಂದನೇ ಅಡ್ಗೆನ ಮಾಡ್ತಾ ಇದ್ದಿದ್ದು. ಮತ್ತೆ ಗ್ಯಾಸ್ ಗೀಸರ್ ಇಂದನೇ ನಮ್ಮನೇಲಿ ಸ್ನಾನ ಮಾಡ್ಕೊಳ್ಳೋದಿಕ್ಕೂ ಗ್ಯಾಸ್ ಗೀಸರ್ ಅನ್ನೇ ನಾವು ಯೂಸ್ ಮಾಡ್ತಾ ಇದ್ದಿದ್ದು. ಬಟ್ ನಾನ್ ಬಂದಾಗ ನಮ್ಮನೇಲಿ ಗ್ಯಾಸ್ ಖಾಲಿ ಆಗಿತ್ತು. 4 days ಆಗಿತ್ತು ಬುಕ್ ಮಾಡಿ, ಬಟ್ ಗ್ಯಾಸ್ ಇನ್ನೂ ಬಂದಿರ್ಲಿಲ್ಲ. ಸೊ ಆ ಟೈಮಲ್ಲಿ ಸೌದೆ ಒಲೆಗೆನೆ ಶಿಫ್ಟ್ ಆಗಿದ್ವಿ ನಾವು. ನಾನು ನಮ್ಮ ಅಮ್ಮಂಗೆ ಹೇಳ್ದೆ, ನಾನು ಇವತ್ತು ಬ್ರೇಕ್ಫಾಸ್ಟ್ ನ ರೆಡಿ ಮಾಡ್ತೀನಿ ಸೌದೆ ಒಲೆಯಲ್ಲಿ ಅಂತ ಹೇಳಿ. ನಮ್ಮಮ್ಮ ಆಯ್ತು ಮಾಡು ಅಂತ ಹೇಳಿದ್ರು. ನನಗೂ ಕೂಡ ಅಭ್ಯಾಸ ಇಲ್ಲ, ಇದೇ ನಾನು ಮಾಡಿದ್ದು ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ನಾನೊಂದು LKG UKG ಇದ್ದಾಗ ನಮ್ಮಮ್ಮ ಸೌದೆ ಒಲೆಯಲ್ಲಿ ಅಡ್ಗೆ ಮಾಡ್ತಾ ಇದ್ದಿದ್ದು, ರೊಟ್ಟಿ ಮಾಡ್ತಾ ಇದ್ದಿದ್ದು ಎಲ್ಲ ನೆನಪಿದೆ ಅಷ್ಟೇ. ಬಟ್ ನಾವ್ ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಬಂದಾಗಿಂದನೂ ನಮ್ಮನೇಲೂ ಗ್ಯಾಸ್ ಗೀಸರ್ ಮತ್ತೆ ಗ್ಯಾಸನ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ಊಟಕ್ಕೆ ಅಡ್ಗೆ ಎಲ್ಲಾನು ಗ್ಯಾಸ್ ಅಲ್ಲೇ ಯೂಸ್ ಮಾಡ್ತಾ ಇರೋದ್ರಿಂದ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ. ನೋಡೋಣ, ನಾನು ಟ್ರೈ ಮಾಡ್ತೀನಿ ಹೇಗಾಗುತ್ತೆ ಅಂತ. ನಮ್ಮ ಅಪ್ಪ ಮತ್ತೆ ನನ್ ಮಗ ನಮ್ದೇ ಹಸು ಇದೆ, ಅಲ್ಲಿಂದ ಹಾಲ್ ಕರ್ಕೊಂಡ್ ಬಂದ್ರು. ಸೊ ಹಾಲ್ ತಗೊಂಡ್ ಬಂದ್ ನನಗ್ ಕೊಡ್ತಾರೆ. ನಾನಿವಾಗ ಕಾಫಿ ಎಲ್ಲ ಮಾಡಿ ಮತ್ತೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ತೀನಿ. ಬನ್ನಿ ನೋಡೋಣ ಹೇಗಿತ್ತು ನನ್ನ ಎಕ್ಸ್ಪೀರಿಯನ್ಸ್ ಅಂತ. ನೀವು ನೋಡಿ ನನ್ ಜೊತೆ. ಗ್ಯಾಸ್ ಸ್ಟವ್ನೇ ನಾವು ಯೂಸ್ ಮಾಡ್ತಾ ಇದ್ದಿದ್ರಿಂದ ನಾವು ಸೌದೆ ಒಲೆನ ನಮ್ಮ ಮನೇಲಿ ಮಾಡಿಸ್ಕೊಂಡಿರ್ಲಿಲ್ಲ. ತಾತ್ಕಾಲಿಕವಾಗಿ ನಾವೇ ಸೌದೆ ಒಲೆನ ಇವಾಗ ಹಾಕೊಂಡಿದೀವಿ ಒಂದ್ 4 days ಇಂದ. ಸೊ ಇವಾಗ ನಮ್ ತೋಟದಲ್ಲಿ ಸಿಕ್ಕಿರೋ ಅಂತ ಸೌದೆಗಳನ್ನ ನಾನು ತಗೊಳ್ತಾ ಇದ್ದೀನಿ. ಈ ಸೌದೆಗಳು ನೋಡಿ ಇವಾಗ ಯೂಸ್ ಆಗ್ತಾ ಇದೆ. ಇದು ಹಾಗೆ ಬಿದ್ದಿರ್ತಿತ್ತು, ಯೂಸೇ ಮಾಡ್ತಾ ಇರ್ಲಿಲ್ಲ ನಮ್ಮಲ್ಲಿ. ಸೊ ನನ್ ಮಗನು ಹೆಲ್ಪ್ ಮಾಡ್ತಾ ಇದ್ದಾನೆ ನನ್ಗೆ ಸೌದೆ ತಗೊಳೋದಿಕ್ಕೆ. ನಾನು ಹೊಸದಾಗಿ ಒಲೆ ಹಚ್ತಾ ಇರೋದು, ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ನಂಗೆ ತುಂಬಾನೇ ಖುಷಿ ಆಗ್ತಾ ಇತ್ತು. ಸೊ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಇಲ್ಲಿ ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡ್ಬೇಕು ನಮ್ಮಮ್ಮಂಗೆ ಅಂತ ಹೇಳಿ ನಾನು ಇಲ್ಲಿ ರೆಡಿ ಮಾಡ್ಕೊಂಡೆ. ಬಟ್ ಸ್ಟಾರ್ಟಿಂಗ್ ಅಲ್ಲಂತೂ ಫುಲ್ ಜೋಶಲ್ಲಿ ನಾನು ಈ ತರ ನೋಡಿ ಸೌದೆನೆಲ್ಲ ಹಾಕಿ, ಅದು ಸಿಲ್ವರ್ ಸೊಪ್ಪು ಅಂತ ಸಿಗುತ್ತೆ, ಆ ಸೊಪ್ಪನ್ನೆಲ್ಲ ಹಾಕಿದ್ರೆ ಡ್ರೈ ಆಗಿರೋ ಲೀಫ್ ಇರೋದ್ರಿಂದ ಬೇಗನೆ ನಮ್ಗೆ ಬೆಂಕಿ ಹತ್ಕೊಳ್ಳುತ್ತೆ. ನನ್ ಮಗ ಅಂತೂ ನನ್ಗೆ ತುಂಬಾನೇ ಹೆಲ್ಪ್ ಮಾಡ್ತಾ ಇದ್ದ ಬೆಂಕಿ ಹಚ್ಚೋದಿಕ್ಕೆ. ಅಮ್ಮ ಇದ್ ತಗೋ, ಈ ಎಲೆ ತಗೋ, ಈ ಸೌದೆ ತಗೋ ಅಂತ ಹೇಳ್ತಾನೆ ಇದ್ದ. ಮತ್ತೆ ನಮ್ಮ ಮಾವನ್ ಮಗಳು ಕೂಡ ಬಂದಿದ್ಲು. ಅವಳು ಸಮ್ಮರ್ ಹಾಲಿಡೇಸಿಗೆ ನಮ್ಮ ಮಾವನ್ ಮಗಳು ಅವ್ರ ಅತ್ತೆ ಮನೆಗೆ ಬಂದಿದ್ಲು, ಅಂದ್ರೆ ನಮ್ಮಮ್ಮನ ಮನೆಗೆ. ಸೊ ಅವಳು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ಲು, ಅಕ್ಕ ಈ ತರ ಹಚ್ಚು ಆ ತರ ಹಚ್ಚು ಅಂತ ಹೇಳಿ. ಫೈನಲಿ ಒಂದು 4-5 ಸತಿ ಟ್ರೈ ಮಾಡಿದೆ, ಆಮೇಲೆ ಬೆಂಕಿ ಹತ್ಕೋತು. ನೀವ್ ಅನ್ಕೊಳ್ಬೋದು ಸೌದೆ ಒಲೆಯಲ್ಲಿ ತುಂಬಾ ಈಸಿ ಮಾಡೋದಿಕ್ಕೆ ಅಂತ. ಈಸಿ ಅಂತೂ ಇಲ್ಲ, ತುಂಬಾನೇ ಕಷ್ಟ ಇದೆ. ಫೈನಲ್ ಆಗಿ ಈ ತರ ಬೆಂಕಿ ಹತ್ತಿತು. ಬೆಳಗ್ಗೆ ಚಳಿ ಆಗಿರೋದ್ರಿಂದ ಬೆಂಕಿಲಿ ನಾವು ಈ ತರ ಚಳಿ ಕಾಯಿಸ್ಕೊಳ್ಳೋದಕ್ಕೆ ತುಂಬಾನೇ ಚೆನ್ನಾಗಿತ್ತು. ಮತ್ತೆ ನನ್ ಮಗಂಗೂ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್, ಅವನು ತುಂಬಾನೇ ಖುಷಿ ಪಟ್ಟ. ನೀವು ಅನ್ಕೊಳ್ತೀರಾ ಸೌದೆ ಒಲೆಯಲ್ಲಿ ನಮ್ಗೆ ಅಡ್ಗೆ ಮಾಡೋದಕ್ಕೆ ತುಂಬಾನೇ ಈಸಿ ಅಂತ, ಬಟ್ ಅದು ನಿಮ್ಮ ತಪ್ಪು ಕಲ್ಪನೆ. ತುಂಬಾನೇ ಕಷ್ಟ ಆಗುತ್ತೆ ಸೌದೆ ಒಲೆಯಲ್ಲಿ ಅಡ್ಗೆ ಮಾಡೋದಕ್ಕೆ. ಅಲ್ಲಿ ನಾವು ಪಕ್ಕ ಕೂತಾಗ ತುಂಬಾನೇ ಆ ಬಿಸಿ ನಮ್ಗೆ ಹೊಡಿತಾ ಇರುತ್ತೆ.
ಇಂಥ ಟೈಮಲ್ಲಿ ನನಗ್ ನೆನಪಾಗಿದ್ದು ನಮ್ಮ ಅಜ್ಜಿ ತಾತ. ಪಾಪ ಅವ್ರ ಲೈಫ್ ಲಾಂಗ್ ಫುಲ್ ಇದೇ ತರ ಸೌದೆ ಒಲೆಲಿ ಎಷ್ಟು ಕಷ್ಟಪಟ್ಟಿರ್ಬೋದು ಬಿಸಿ. ಅವ್ರಂತೂ ಬೆಂದು ಹೋಗಿರ್ತಾರೆ ಈ ಒಲೆಲಿ ಅಡ್ಗೆ ಮಾಡಿ ಮಾಡಿ ಅಂತ. ನಾವ್ ಮಲ್ನಾಡವ್ರಾಗಿರೋದ್ರಿಂದ ನಮ್ ತೋಟದ ಕಾಫಿನೇ ನಾವಿಲ್ಲಿ ಯೂಸ್ ಮಾಡ್ಕೊಳ್ಳೋದು. ಕಾಫಿಗೆ ಯಾವ್ದೇ ಇನ್ಸ್ಟಂಟ್ ಪೌಡರ್ಗಳನ್ನ ನಾವಿಲ್ಲಿ ಯೂಸ್ ಮಾಡೋದಿಲ್ಲ. ಸೊ ಇವಾಗ ನಾನಿಲ್ಲಿ ಅಕ್ಕಿ ರೊಟ್ಟಿನ ಪ್ರಿಪೇರ್ ಮಾಡ್ಕೊಂಡೆ. ಇಲ್ಲಿ ನಾನು ಬ್ರೌನ್ ರೈಸ್ ಮತ್ತೆ ಅಕ್ಕಿ ಪುಡಿ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಸ್ವಲ್ಪ ನೀರ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಾ ಇದೀರಲ್ವಾ, ಈ ತರ ಸ್ವಲ್ಪನೇ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದು ಚಪಾತಿ ಹಿಟ್ನೆಲ್ಲ ನೀವ್ ಯಾವ ತರ ಕಲ್ಸ್ಕೊಳ್ತೀರಲ್ವಾ ಆ ಕನ್ಸಿಸ್ಟೆನ್ಸಿ ತರಾನೇ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಈ ತರ ನೋಡ್ತಾ ಇದ್ರಲ್ಲ, ಈ ಕನ್ಸಿಸ್ಟೆನ್ಸಿ ಬರೋ ತರ ನೀವು ಕಲ್ಸ್ಕೊಳ್ಬೇಕಾಗತ್ತೆ. ಕಲ್ಸ್ಕೊಂಡಾದ್ಮೇಲೆ ಒಂದೊಂದೇ ಈ ತರ ರೌಂಡ್ ಆಗಿ ತಗೊಂಡು ಇದನ್ನ ನಾವು ರೊಟ್ಟಿನ ತಟ್ಕೊಳ್ಬೇಕಾಗುತ್ತೆ. ಒಂದು ಪ್ಲಾಸ್ಟಿಕ್ ನ ಯೂಸ್ ಮಾಡಿ ನಾನು ಇಲ್ಲಿ ತಟ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನು ಒಲೆ ಮೇಲೆ ಹಂಚನ್ನ ಇಟ್ಕೊಂಡಿದ್ದೀನಿ. ರೊಟ್ಟಿ ಹಂಚು, ನೀವು ತವಾ ಅಂತ ಹೇಳ್ಬೋದು, ಬಟ್ ನಾವ್ ಈ ಕಡೆ ರೊಟ್ಟಿ ಹಂಚು ಅಂತಾನೆ ಹೇಳೋದು. ನಮ್ಮ ಮಲ್ನಾಡ್ ಕಡೆ ಮತ್ತೆ ಕೊಡಗಿನ ಕಡೆ ಅಕ್ಕಿ ರೊಟ್ಟಿ ಅಂದ್ರೆ ನಾವ್ ಇದೇ ತರನೇ ಮಾಡೋದು. ಅನ್ನ ಮತ್ತೆ ಅಕ್ಕಿ ಹುಡಿ ಉಪ್ಪನ್ನ ಹಾಕೊಂಡು ಸ್ವಲ್ಪ ನೀರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ತರ ರೌಂಡ್ ಆಗಿ ನಾವು ತಟ್ಕೊಳ್ತೀವಿ. ತವಾ ಬಿಸಿ ಆದ್ಮೇಲೆನೆ ನಾವು ರೊಟ್ಟಿ ಹಾಕೊಳ್ಬೇಕು. ಸೊ ಈ ರೊಟ್ಟಿ ಅಕ್ಕಿ ರೊಟ್ಟಿ ನಾವು ಒಲೆಲ್ ಮಾಡಿದ ರೊಟ್ಟಿ ಟೇಸ್ಟೇ ಬೇರೆ. ಸೊ ಬಿಸಿ ಹಂಗೆ ಹೊಡಿತಾನೆ ಇತ್ತು. ಆದ್ರೆ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿ ಬಂತು. ಕೈಯೆಲ್ಲ ಸುಟ್ಕೊಂಡೆ. ತುಂಬಾ ಎಕ್ಸ್ಪೀರಿಯನ್ಸ್ಡ್ ಇರೋರು ಚೆನ್ನಾಗಿ ಮಾಡ್ಬೋದು ಸುಟ್ಕೊಳ್ದೇನೆ ಅನ್ಕೋತೀನಿ, ಯಾಕೆಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ. ನಾನು ಅಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಕೈಯೆಲ್ಲ ಸುಟ್ಕೊಂಡೆ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ನಮ್ಮಮ್ಮ ಚಟ್ನಿ ಮಾಡಿದ್ರು, ಮತ್ತೆ ಚಟ್ನಿ ತುಪ್ಪ ಜೊತೆಗೆ ಈ ರೊಟ್ಟಿನ ನಾನು ಸರ್ವ್ ಮಾಡ್ಕೊಂಡೆ. ನೀವು ನಿಮ್ಮ ಮನೇಲಿ ಮಾಡಿ ನಿಮ್ಮ ಅಭಿಪ್ರಾಯನ ಹೇಗಾಗಿತ್ತು ಅಂತ ಈ ರೊಟ್ಟಿ ರೆಸಿಪಿನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ನಾನು ಇದನ್ನ ನನ್ನ ಮಗಂಗೆ ಸರ್ವ್ ಮಾಡ್ಕೊಂಡೆ. ನಮ್ಮನೇಲಿ ಎಲ್ಲರದು ಬ್ರೇಕ್ಫಾಸ್ಟ್ ಆಯ್ತು. ನಮ್ಮಪ್ಪ ತಂದ್ಕೊಟ್ಟಿದ್ದ ಹಾಲನ್ನು ನಾನಿಲ್ಲಿ ಕಾಯಿಸಿ ಇಟ್ಟೆ. ಸೊ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರೋ ಯುದ್ಧ ಆದಷ್ಟು ಬೇಗ ಸ್ಟಾಪ್ ಆಗಿ ಮೊದ್ಲಿನ ತರ ಎಲ್ಲರಿಗೂ ಗ್ಯಾಸ್ ಸಿಗ್ಲಿ, ಮತ್ತೆ ಎಲ್ಲರ ಲೈಫು ನಾರ್ಮಲ್ ಆಗಿ ಹೇಗೆ ನಡೀತಾ ಇತ್ತು ಅದೇ ತರ ನಡೀಲಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಥ್ಯಾಂಕ್ ಯು.